ಸರ್, ಈಗ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಶಂಕರಾಚಾರ್ಯ ಪೀಠಗಳ ದೂರವಿಟ್ಟು ರಾಮ ಮಂದಿರ ಕಾರ್ಯಕ್ರಮ ಮಾಡಕೊಟ್ಟು ಹಿಂದೂಗಳನ್ನ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕ್ರಮದಿಂದ ಹಿಂದೂಗಳನ್ನ ಒಡೆಯುವಂತ ಕಾರ್ಯಕ್ರಮನ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳಿ. ರಾಮ ಹಿಂದೂಗಳನ್ನು ಜೋಡಿಸ್ತಾನೆ. ಯಾರಿಗೆ ಒಡಿಬೇಕು ಅಂತ ಮನಸ್ಸಿರುತ್ತೋ ಅವ್ರು ಸಿದ್ದರಾಮಯ್ಯನವ್ರ ತರ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಹಿಂದೂಗಳನ್ನು ಒಡೆಯೋದ್ರೊಳಗೆ ಎಕ್ಸ್ಪರ್ಟು. ಕಳೆದ ವಿಧಾನಸಭೆ ಚುನಾವಣೆಗೆ ಮುಂಚೆ 2018ರಲ್ಲಿ ವೀರಶೈವ ಲಿಂಗಾಯತ ಅಂತ ಒಡೆಯೋ ಪ್ರಯತ್ನ ಮಾಡಿದ್ರು. ಅದರ ಪ್ರೊಡ್ಯೂಸರ್ ಯಾರು? ಸಿದ್ದರಾಮಯ್ಯ ವಾಸ್ ಎ ಪ್ರೊಡ್ಯೂಸರ್. ಅದಕ್ಕಾಗಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಆದಮೇಲೆ ಕ್ಷಮೆಯಾಚನೆ ಮಾಡಿದ್ರು. ಒಡೆಯೋದ್ರೊಳಗೆ ನಿಸ್ಸೀಮ್ರು ಯಾರು ಅಂತ ಅವರೇನೆ. ಅವರ ಅಜೆಂಡಾ ಸ್ಪಷ್ಟ. ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರನೇ ಇವತ್ತು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ಸು 22ನೇ ತಾರೀಕು ಬಹಿಷ್ಕಾರ ಮಾಡಿದೆ. ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರು ಬಹಿಷ್ಕಾರ ಮಾಡಿರೋ ಉದ್ದೇಶನೇ ಇಡುಗಂಟಾಗಿ ಸಿಗುವಂತ ಅಲ್ಪಸಂಖ್ಯಾತರ ಮತವನ್ನು ಉಳಿಸ್ಕೊಳ್ಬೇಕು. ನಂಬರ್ 1, ಹಿಂದೂಗಳನ್ನ ಜಾತಿವಾರು ಹೊಡಿಬೇಕು. ಇದೇ ತಾನೇ ಅವ್ರ ನೀತಿ. ಮುಂಚೆ 47ರಲ್ಲಿ ದೇಶ ಹೊಡೆದ್ರು, ಈಗ ಜಾತಿವಾರು ಸಮಾಜ ಹೊಡಿಲಿಕ್ಕೆ ಹೊರಟಿದ್ದಾರೆ. ರಾಮ ಎಲ್ರನ್ನೂ ಜೋಡಿಸ್ತವನು. ರಾಮನ ಮಿತ್ರರು ಯಾರು ಗೊತ್ತಾ? ಪ್ರಾಣಿ ಪಕ್ಷಿಗಳಿಂದ ಮೊದಲುಗೊಂಡು ಗುಹ, ಶಬರಿ, ಸುಗ್ರೀವ, ವಿಭೀಷಣ, ಆಂಜನೇಯ, ಜಟಾಯು ಇಂಥವೆಲ್ಲರೂ ಕೂಡ ರಾಮನ ಕಾರ್ಯಕ್ಕೆ ನೆರವಾದವು. ರಾಮನ ಕಾರ್ಯಕ್ಕೆ ನೆರವಾಗುವ ಗುಣವಂತಂತೂ ಕಾಂಗ್ರೆಸ್ ತೋರಿಸಲಿಲ್ಲ. ಆ ರಾಮನ ಕಾರ್ಯವನ್ನು ಕಣ್ತುಂಬಿಸಿಕೊಳ್ಳುವಂತ ಯೋಗವೂ ಅವರಿಗಿಲ್ಲ.